ಎಲ್ಲರಿಗೂ ನಮಸ್ಕಾರ. ಇವತ್ ನಾವು ಫೇಸ್ಬುಕ್ ಮಾನಿಟೈಸೇಷನ್ ಬಗ್ಗೆ ಮಾತಾಡೋಣ, ಅದ್ರಲ್ಲೂ ಒಂದು ಹೊಸ ಸೆಟಪ್ ಬಗ್ಗೆ. ಇದು ಕೇಳಿದ್ರೆ ಖಂಡಿತ ನಿಂಗೆ ಶಾಕ್ ಆಗತ್ತೆ. ಮೊದಲಿಗೆ ಈ ನಂಬರ್ ನೋಡಿ, 8. ಹೌದು, ಕೇವಲ 8 ಫಾಲೋವರ್ಸ್ ಇರೋ ಒಂದು ಫೇಸ್ಬುಕ್ ಪೇಜ್, ಆದ್ರೆ ಅದಕ್ಕೆ ಆಲ್ರೆಡಿ ಮಾನಿಟೈಸೇಷನ್ ಆಪ್ಷನ್ ಸಿಕ್ಕಿದೆ. ಹಾಗಾದ್ರೆ ದೊಡ್ಡ ಪ್ರಶ್ನೆ ಏನಂದ್ರೆ, ಕೇವಲ 8 ಫಾಲೋವರ್ಸ್ ಇಟ್ಕೊಂಡು ಮಾನಿಟೈಸೇಷನ್ ಮಾಡಕ್ ಆಗುತ್ತಾ? ಇದು ನಿಜವಾಗ್ಲೂ ಸಾಧ್ಯನಾ? ಬನ್ನಿ, ಈ ಇಡೀ ವಿಷಯದ ಹಿಂದಿರೋ ಸೀಕ್ರೆಟ್ ಏನು ಅಂತ ನೋಡೋಣ. ಸರಿ, ಮೊದಲನೇ ಸೆಕ್ಷನ್ ನೋಡೋಣ, ಒಂದು ಅಸಾಮಾನ್ಯ ಮಾನಿಟೈಸೇಷನ್. ವಿಷಯ ಬರೀ 8 ಫಾಲೋವರ್ಸ್ ಅಷ್ಟೇ ಅಲ್ಲ, ಆ ಮೂಲ ವಿಡಿಯೋದಲ್ಲಿ ಏನಿದೆ ಅಂದ್ರೆ, ಆ ಅಕೌಂಟ್ಗೆ ಬಂದಿರೋದು ಜಸ್ಟ್ 10 ವ್ಯೂಸ್ ಅಷ್ಟೇ, ಆದ್ರೂ ಮಾನಿಟೈಸೇಷನ್ ಟೂಲ್ ಸಿಕ್ಕಿದೆ ಅಂತ ತೋರಿಸಿದ್ದಾರೆ. ಇದು ಹೇಗೆ ಸಾಧ್ಯ? ಓಕೆ, ಈಗ 2ನೇ ಸೆಕ್ಷನ್ಗೆ ಹೋಗೋಣ, ನಿಮ್ಮ ಮೊದಲ ಪೇಔಟ್ ಸೆಟಪ್. ಇಲ್ಲಿ ಒಂದು ಫ್ರೆಶ್ ಪೇಔಟ್ ಅಕೌಂಟ್ ಮಾಡೋದು ಹೇಗೆ ಅನ್ನೋ ಪ್ರಾಸೆಸ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಇಲ್ಲಿ ನೋಡಿ, ಈ ಆರಂಭಿಕ ಸೆಟಪ್ ಎಷ್ಟು ಸಿಂಪಲ್ ಆಗಿದೆ ಅಂತ. ಮೊದಲು ಮಾನಿಟೈಸೇಷನ್ ಟೂಲ್ ಮೇಲೆ ಸೆಟಪ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಪೂರ್ತಿ ಹೆಸರು ಮತ್ತೆ ಹುಟ್ಟಿದ ದಿನಾಂಕವನ್ನ ಹಾಕಿ. ಆದ್ರೆ ಇಲ್ಲೊಂದು ತುಂಬಾ ಮುಖ್ಯವಾದ ವಿಷಯ ಇದೆ. ಇಲ್ಲಿ ಹಾಕೋ ಡೀಟೇಲ್ಸ್ ನಿಮ್ಮ ಫೇಸ್ಬುಕ್ ಪ್ರೊಫೈಲ್ದು ಅಲ್ಲ, ಬದಲಿಗೆ ನಿಮ್ಮ ಗವರ್ಮೆಂಟ್ ID ಕಾರ್ಡ್ನಲ್ಲಿ ಹೇಗಿದೆಯೋ ಹಾಗೆ ಇರಬೇಕು ಅಷ್ಟೇ. ಅಪ್ಡೇಟ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗಿತು, ಮೊದಲನೇ ಸ್ಟೆಪ್ ಕಂಪ್ಲೀಟ್. ಹಾಗಿದ್ರೆ ಈ ಪ್ರಾಸೆಸ್ ಯಾಕೆ ಇಷ್ಟೊಂದು ಸಿಂಪಲ್ ಆಗಿದೆ? ಇದ್ರ ಹಿಂದಿರೋ ಕಾರಣ ಏನು? ಅದಕ್ಕೆ ಉತ್ತರ ಫೇಸ್ಬುಕ್ನ ಹೊಸ ಮಿನಿ ಪೇಔಟ್ ಸಿಸ್ಟಮ್. ಸರಿ, ಹಾಗಾದ್ರೆ ಈ ಮಿನಿ ಪೇಔಟ್ ಅಕೌಂಟ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಇದು ಒಂದು ಬೇಸಿಕ್ ತಾತ್ಕಾಲಿಕ ಅಕೌಂಟ್ ಅಷ್ಟೇ. ಇದರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ನೀವು ಶುರುವಿನಲ್ಲಿ ಯಾವುದೇ ಬ್ಯಾಂಕ್ ಡೀಟೇಲ್ಸ್ ಅಥವಾ ಟ್ಯಾಕ್ಸ್ ಇನ್ಫಾರ್ಮೇಷನ್ ಕೊಡೋ ಅವಶ್ಯಕತೆ ಇಲ್ಲ. ಇದನ್ನ ಕೊಡದೇನೆ ಮಾನಿಟೈಸೇಷನ್ ಟೂಲ್ಸ್ ಅನ್ನ ಸೆಟಪ್ ಮಾಡಬಹುದು. ಹೊಸ ಕ್ರಿಯೇಟರ್ಸ್ಗೆ ಇದೊಂದು ದೊಡ್ಡ ಅನುಕೂಲ. ಈ ಎರಡರ ನಡುವಿನ ವ್ಯತ್ಯಾಸ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಹಳೆ ಸೆಟಪ್ನಲ್ಲಿ ಬ್ಯಾಂಕ್, ಟ್ಯಾಕ್ಸ್ ಹೀಗೆ ಎಲ್ಲ ಮಾಹಿತಿನೂ ಮೊದಲೇ ಕೊಡಬೇಕಿತ್ತು. ಅದು ತುಂಬಾನೇ ಕಾಂಪ್ಲೆಕ್ಸ್ ಆಗಿತ್ತು. ಏನಾದ್ರೂ ತಪ್ಪಾದ್ರೆ ಮಾನಿಟೈಸೇಷನ್ ಡಿಲೇ ಆಗ್ತಿತ್ತು. ಆದ್ರೆ ಈ ಹೊಸ ಮಿನಿ ಸೆಟಪ್ ಇದೆಯಲ್ಲ, ಇಲ್ಲಿ ಸ್ಟಾರ್ಟ್ ಮಾಡೋಕೆ ಬೇಕಾಗಿರೋದು ಬರೀ ಬೇಸಿಕ್ ಪರ್ಸನಲ್ ಇನ್ಫಾರ್ಮೇಷನ್ ಅಷ್ಟೇ. ಪ್ರೊಸೆಸ್ ತುಂಬಾ ಸಿಂಪಲ್. ಒಂದು ವೇಳೆ ಏನಾದ್ರೂ ತಪ್ಪುಗಳಾದ್ರೂ ಅದನ್ನ ಆಮೇಲೆ ಸರಿಪಡಿಸ್ಕೊಳ್ಳೋಕೆ ಅವಕಾಶ ಇದೆ. ಸೊ ಹೊಸ ಕ್ರಿಯೇಟರ್ಸ್ಗೆ ಇದೊಂದು ದೊಡ್ಡ ರಿಲೀಫ್ ಅಂತಾನೆ ಹೇಳ್ಬಹುದು. ಸರಿ, ಇವಾಗ ಆರಂಭದ ಸೆಟಪ್ ಅಂತೂ ಮುಗಿತು. ಹಾಗಾದ್ರೆ ನೆಕ್ಸ್ಟ್ ಏನು? ಅದೇ ನಮ್ಮ 4ನೇ ಸೆಕ್ಷನ್, ಮೊದಲ $25 ಗಳಿಸೋ ಮೈಲಿಗಲ್ಲು. $25. ಹೌದು, ಇದು ಒಂದು ರೀತಿ ಮ್ಯಾಜಿಕ್ ನಂಬರ್. ಯಾಕಂದ್ರೆ ಪೇಔಟ್ ಅಕೌಂಟ್ ಸೆಟಪ್ನ ಮುಂದಿನ ಹಂತವನ್ನ ಅನ್ಲಾಕ್ ಮಾಡೋಕೆ ಬೇಕಾಗಿರೋ ಮೊದಲ ಟಾರ್ಗೆಟ್ ಇದೆ. ಯಾವಾಗ $25 ಗಳಿಕೆ ಆಗುತ್ತೋ ತಕ್ಷಣನೇ ಫುಲ್ ಪೇಔಟ್ ಸೆಟಪ್ ಅನ್ಲಾಕ್ ಆಗುತ್ತೆ. ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ಸಾಮಾನ್ಯವಾಗಿ ಅದು ಕೆಂಪು ಬಣ್ಣದಲ್ಲಿರುತ್ತೆ. ಆಗ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನಿಮ್ಮ ಟ್ಯಾಕ್ಸ್ ಇನ್ಫಾರ್ಮೇಷನ್ ಕೂಡ ಕೊಡಬೇಕಾಗುತ್ತೆ. ಅಂದ್ರೆ ನೀವು ಸಂಪಾದನೆ ಶುರು ಮಾಡಿದ್ಮೇಲೆ ಮಾತ್ರ ಈ ಎಲ್ಲ ಡೀಟೇಲ್ಸ್ ಕೊಡೋದು, ಅದಕ್ಕೂ ಮುಂಚೆ ಅಲ್ಲ. ಸರಿ, ಇದೆಲ್ಲ ಆಯ್ತು. ಈಗ ನಾವು ಶುರು ಮಾಡಿದ ಪ್ರಶ್ನೆಗೆ ವಾಪಸ್ ಬರೋಣ. ಅದೇ ನಮ್ಮ 5ನೇ ಸೆಕ್ಷನ್, ಲೋ ಫಾಲೋವರ್ ಸೀಕ್ರೆಟ್. ಆ ಅಕೌಂಟ್ಗೆ ಅಷ್ಟು ಬೇಗ ಆಪ್ಷನ್ ಸಿಕ್ಕಿದ್ದಾದ್ರೂ ಹೇಗೆ? ಇದಕ್ಕೆ ಉತ್ತರ ಆ ಮೂಲ ವಿಡಿಯೋದಲ್ಲಿಯೇ ಇದೆ. ಆದ್ರೆ ಅದೊಂದು ಚಿಕ್ಕ ಟೀಸರ್ ಅಷ್ಟೇ. ಆ ಕ್ರಿಯೇಟರ್ ಹೇಳೋ ಪ್ರಕಾರ ಈ ಸೀಕ್ರೆಟ್ ತಿಳ್ಕೋಬೇಕು ಅಂದ್ರೆ ಯೂಟ್ಯೂಬಲ್ಲಿ ಕಂಟೆಂಟ್ ಮಾನಿಟೈಸೇಷನ್ ಟೂಲ್ಸ್ ಕೈಸೆ ಲೇ ಬೈ ಕ್ಯಾರಿ ಟೆಕ್ ಮೈಂಡ್ ಅಂತ ಸರ್ಚ್ ಮಾಡಿ ಅವ್ರದೇ ಇನ್ನೊಂದು ವಿಡಿಯೋ ನೋಡ್ಬೇಕಂತೆ. ಸೊ ಆ ಟ್ರಿಕ್ ಅಥವಾ ಗೇಮ್ ಏನಿದೆ ಅನ್ನೋದನ್ನ ಅವರು ತಮ್ಮ ಬೇರೆ ವಿಡಿಯೋದಲ್ಲಿ ರಿವೀಲ್ ಮಾಡಿದ್ದಾರೆ. ಇದೆಲ್ಲ ನಮ್ಮನ್ನ ಒಂದು ಕೊನೆಯ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಈಗಂತೂ ಸೆಟಪ್ ಪ್ರೊಸೆಸ್ ತುಂಬಾ ಸಿಂಪಲ್ ಆಗಿದೆ. ಹಾಗಾದ್ರೆ ಆ ಮೊದಲ $25 ಗಳಿಸೋಕೆ ಬೆಸ್ಟ್ ಸ್ಟ್ರಾಟಜಿ ಯಾವುದು? ನೋಡಿ, ಫೇಸ್ಬುಕ್ ಟೆಕ್ನಿಕಲ್ ಆಗಿ ಇದ್ದ ಒಂದು ಅಡೆತಡೆಯನ್ನ ತೆಗೆದಾಕಿದೆ. ಈಗ ಪೂರ್ತಿ ಗಮನ ಇರಬೇಕಾಗಿರೋದು ಒಳ್ಳೆ ಕಂಟೆಂಟ್ ಮಾಡೋದ್ರ ಮೇಲೆ ಮಾತ್ರ.